ಮಗ ಆ ಯಾಶಿನಾರ ಅಡ್ರೆಸ್ ಕೊಟ್ಲ ಒಂದು ಏನಂತ ಹೇಳಿದ್ಲು. ಯಪ್ಪ ನಮ್ ದುಡ್ಡೆಲ್ಲ ನಮಗೆ ಸಿಗ್ತಾ ತಾನೆ ವಾಪಸ್ಸು. ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ ಕಣ್ ಮಗ, ಈ ಹಾಳಾದ ಮನೆಗೆ ಏನೇ ಬೇಕಾದ್ರೆ ಇದ್ಬಿಡ್ತೀವಿ. ಆದ್ರೆ ಕಾಸು ಮಾತ್ರ ನೋಡಪ್ಪ, ಕಾಸು ಮಾತ್ರ ಬಂದ್ಬಿಟ್ರೆ ಸಾಕು, ಹೆಂಗೋ ಸದ್ಯ ನೆಮ್ಮದಿಯಾಗನ ಇರ್ಬೋದು. ಯಾ ನನ್ನ ಮಗ ಸಾಯ್ತಾನೆ ಹೇಳು. ಅಮ್ಮ, ಅವಳೇನೇ ನನ್ನ ಮೇಲೆ ಜೋರ್ ಮಾಡ್ಬಿಟ್ಟು ಕಳ್ಸಿದ್ಲು. ನಿನ್ಗೆ ನನ್ನ ಮಗ ಹೇಳಿದ್ದ, ಅವನನ್ನ ನಂಬಿಟ್ಟು ಅವನ ಹತ್ರ ತಗ ಅಂತ ಹೇಳ್ಬಿಟ್ಟು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ದೌಲತ್ತು ದುರಂಕಾರವಾಗಿ ನೀನು ಹೇಳ್ಬಿಟ್ಟು ದೌಲತ್ತಾಗೆ ನೀನು ಇದು ಮಾಡ್ಬಿಟ್ಲು ಗೊತ್ತಾ. ನಾನು ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಅವಳು ಗೊತ್ತಿಲ್ದ್ರಂಗೆ ತಾನೇ ನಾವು ಮಾಡಿದ್ದೆಲ್ಲ ವ್ಯವಹಾರನೂ. ಅಮ್ಮ, ನಮಗೆ ಬೇರೆ ಯಾವ ದಾರಿನೂ ಇವಾಗ ಸದ್ಯಕ್ಕೆ ಉಳಿದಿಲ್ಲ. ಈಗ ಏನಾನ ಉಳ್ದೈದು ದಾರಿ ಅಂದರೆ ಆ ರಿಜಿಸ್ಟ್ರೇಷನ್ ಆಫೀಸಾಗ ರಿಜಿಸ್ಟ್ರ್ ಮಾಡಿಸಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬೇಕು. ನಾನು ಈ ಪೇಪರ್ ಇಟ್ಕೊಂಡು ಸುಮಾರು 2-3 ಲಾಯರ್ ತ ಕೇಳಿದ್ದಕ್ಕೆ ನಗ್ತಾ ಇದ್ರು. ಏನು ಸರ್ ಇಂಥ ಪೇಪರ್ ಎತ್ಕೊಂಡ್ಬಿಟ್ಟು ಬಂದು ನಿಮ್ಮದು ಅಂತ ಹೇಳ್ತಿರಲ್ಲ, ನಿಮ್ಮ ತಲೆನಾಗ ಏನಾದ್ರು ಬುದ್ಧಿ ಐತೆ ಸರ್ ನಿಮಗೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಜೋರು ಮಾಡ್ಬಿಟ್ಟು ಕಳಿಸ್ಬಿಟ್ರು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಸರಿ ಆಯಿತು, ಇನ್ನು ಈಗ ಹೋಗ್ಬೇಕಲ್ಲ, ಅಲ್ಲಿ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ವಲ್ಲ, ಅದೇ ನಾನು ನೀನು ಎಲ್ಲನೂ ಆ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ಏನಾದರೂ ಒಂದು ಕೇಳಿಬಿಟ್ರೆ ಎಲ್ಲ ಸರಿ ಹೋಗ್ತೈತೆ ಅಲ್ವಾ. ಹ್ಞೂ ಮಗ, ಹೋಗ್ಬಿಟ್ಟು ಕೇಳಿದ್ರೇನೆ ಎಲ್ಲ ಸರಿ ಹೋಗ್ತೈತೆ ಬಿಡು. ಸುಮ್ಮನೆ ಯಾಕೆ ಹೇಳು, ಅಲ್ಲೇ ಹೋಗ್ಬಿಟ್ಟು ಕೇಳೋಣ. ಅದು ಸರಿನೇ, ಆ ರಿಜಿಸ್ಟ್ರ್ ಆಫೀಸ್ದಾಗ ಹೋಗ್ಬಿಟ್ಟು ಮಾತಾಡ್ಬಿಟ್ರೆ ಎಲ್ಲ ಬಗೆಹರಿತದೆ. ನಮಗೇನು ಬೇಡ, ಅವಯ್ಯ ರಿಜಿಸ್ಟ್ರ್ ಮಾಡಿಸಿದ್ನಲ್ಲ, ಅವಯ್ಯ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಏನೇನು ಮಾಡ್ದ ಅದೆಲ್ಲ ಕೇಳಬೇಕಲ್ವಾ. ಆ ರಿಜಿಸ್ಟ್ರ್ ಆಫೀಸಾಗೆ ನಾವೆಲ್ಲ ರಿಜಿಸ್ಟ್ರ್ ಮಾಡಿಸಿರೋ ಪತ್ರನೂ ಪತ್ರನೂ ತಗೊಂಡು ಹೋಗ್ಬಿಟ್ಟು ಎಲ್ಲನೂ ಕುಂತ್ಕೊಂಡು ಮಾತಾಡೋಣ. ಸದ್ಯ ನಮ್ಗೆ ಹೆಂಗೋ ದುಡ್ಡು ವಾಪಸ್ ಬಂದ್ಬಿಟ್ರೆ ಸಾಕು, ಮನೆ ಅವನೇ ಮಾಡಿಕೊಂಡ್ಲಿ. ಯಾ ನನ್ನ ಮಗಂಗೆ ಬೇಕಲ್ಲ ಮನೆ, ಅದು ಬೇಕಾದ್ರೆ ಇನ್ನೂ ಚೆನ್ನಾಗಿರೋದು ಕಟ್ಟಿಸ್ಕೋಬೋದು. ನಾವು ಅಷ್ಟೊಂದು 47 ಲಕ್ಷ ಇದ್ಬಿಟ್ರೆ ಯಾವನೇನಾರು ಅನ್ಕೊಳ್ಳಿ. ನೋಡಿ ಹೋಗೋಣ. ನಮ್ಮ ಅಪ್ಪ 10 ಲಕ್ಷ ಹೋಯ್ತು ಅಂತ ಹೇಳ್ಬಿಟ್ಟು ಹಾಸಿಗೆ ಹಿಡಿದ್ಬಿಟ್ಟೈತೆ ನಮ್ಮ ಅಪ್ಪ. ಏನು ಮಾಡೋಕ್ಕಾಗ್ದಿರಂಗೆ ಮನೆ ಕಬಿಟ್ಟೈತೆ ಹುಷಾರಿಲ್ದಿದ್ದಂಗೆ. 10 ಲಕ್ಷ ರೂಪಾಯಿ ಬರೋ ಗಂಟ ನಮ್ಮ ಅಪ್ಪ ಎದ್ದೊಳಕ್ಕೂ ಇಲ್ಲ, ಏನು ಮಾಡೋಕ್ಕೂ ಇಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತನೂ ಇಲ್ಲ. ಅದಕ್ಕೆ ನನಗೆ ಈಗ ಸದ್ಯಕ್ಕೆ ಸರ್ನ ಹೋಗ್ಬಿಟ್ಟು ಹೋಗಿ ಆ ದುಡ್ಡೆಲ್ಲನೂ ವಸೂಲಿ ಮಾಡ್ಕೊಬಿಟ್ಟು ಹೋದ್ರೆ ನಮ್ಮ ಅಪ್ಪನವೇ ಸೊರೋಯ್ತದೆ. ಸೊರೈತದೆ. ಫಸ್ಟ್ ಬರ್ರಿ ಹೋಗ್ಬಿಟ್ಟು ಅಲ್ಲಿ ಕೇಳೋಣ ಹೋಗಿ. ನೋಡಿರಿ. ಈ ಕರೆಂಟ್ ಬೇರೆ ಹೋಯ್ತು, ಈ ಲ್ಯಾಪ್ಟಾಪ್ ಬೇರೆ ಚಾರ್ಜ್ ಆಗಲಿಲ್ಲ. ಈಗ ಜೆರಾಕ್ಸ್ ಕ್ಯಾರಣ ಬಂದರೆ ಅಯ್ಯೋ ಮಿಷಿನ್ ಬೇರೆ ಇದು. ನಾನು ಹೇಳ್ದೆ UPS ಅದು ಇದು ಅಂತ ಹೇಳಿದ್ರೆ ತಗೊಂಡು ಬರೋಕ್ಕೆ ಆಗಲಿಲ್ಲ. ಬಿಡು, ನಿಧಾನಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಯಾರಣ್ಣ ಕಸ್ಟಮರ್ ಈ ಟೈಮಾಗೇನೆ ಬರೋದು, ಕರೆಂಟ್ ಹೋಗಿರೋ ಟೈಮಿಗೆ ಬಂದ್ಬಿಡ್ತಾರೆ ಕಸ್ಟಮರ್ಸ್ ಎಲ್ಲನೂ. ಅಯ್ಯೋ ಹೋ, ನೀವಾ ಬನ್ನಿ. ನಿಮ್ಮನ್ನು ಎಲ್ಲೋ ನೋಡ್ದಂಗೈತಲ್ಲ, ಎಲ್ಲ ನೋಡ್ದಂಗೈತಿ ಅಂತಲ್ಲ, ಇಲ್ಲೇನೇನೆ ರಿಜಿಸ್ಟರ್ ಮಾಡಿಸಿದ್ವಲ್ಲ ನಮ್ಮ ಮನೆನ, ಅವ್ರೇನೇನೆ ನಾವು ಮನೆ ರಿಜಿಸ್ಟ್ರ. ಹಲೋ, ಈ ಜೆರಾಕ್ಸ್ ಅಂಗಡಿ ಏನು? ಜೆರಾಕ್ಸ್ ಅಂಗಡಿನ 15-20 ದಿನದ ಹಿಂದೆ ಒಂದ್ಸಲ ನಾವು ಬಂದಿದ್ವಲ್ಲ, ಬಂದ್ಬಿಟ್ಟು ಇಲ್ಲಿ ಮನೆ ಹಾಗೆ ನೀವೇ ಕೂತಿದ್ರಲ್ಲ ರಿಜಿಸ್ಟರ್ ಆಫೀಸರ್ ಅಂತ ಹೇಳ್ಬಿಟ್ಟು, ನೀವೇನೇ ಮನೆ ಸೈನು ಕೀನು ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡಿದ್ರಲ್ಲ. ಓಹೋ, ಶೂಟಿಂಗ್ ಅವರ ನೀವು? ಬನ್ನಿ ಸರ್, ಕೂತ್ಕೊ ಬನ್ನಿ. ಇನ್ನೊಂದೇನಾದ್ರೂ ಪಾರ್ಟ್ ಏನಾದರೂ ಇದೆಯಾ ಹೇಳಿ ಸಾ. ಅಯ್ಯೋ ಸಾಕದಾಗಿ ಮಾಡ್ತೀನಿ. ಮನೆ ಮಾಡಿದ್ನಲ್ಲ ಆಕ್ಟಿಂಗು, ಹೆಂಗಿತ್ತು ಸಾ? ಸಾಕದಾಗಿತ್ತಲ್ವ ಆಕ್ಟಿಂಗು ಸಾ. ಇನ್ನೊಂದು ಚಾನ್ಸ್ ಕೊಡಿ. 2,000 ರೂಪಾಯಿ ಅಷ್ಟೇ ನೀ ಕೊಟ್ಟಿದ್ದು, ನೋಡಿದ್ರೆ ಹೆಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಈ ಬೇಕಾದ್ರೆ ನನ್ನ ಅಂಗಡಿನೂ ಬಾಡಿಗೆ ಕೊಡ್ತೀನಿ, ನಾನು ಬರ್ತೀನಿ. ಈ ಸಲ ಒಂದು 4,000 ಕೊಟ್ಬಿಡಿ ಸಾ, ಎಲ್ಲ ಆಕ್ಟಿಂಗು ಭರ್ಜರಿಯಾಗಿ ಮಾಡ್ಬಿಡ್ತೀನಿ. ಮತ್ತು ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊಂಡ್ರೆ ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತ ನಿಮ್ಮ ಇವನಿದ್ನಲ್ಲಪ್ಪ, ನನ್ನ ಹೆಸರು ಡೈರೆಕ್ಟ್ರ ಯಾರು, ಸ್ವಿಚ್ ಆಫ್ ಅಂತ ಬಂತ. ನಾನು ಅಯ್ಯೋ ಬುಡತ್ತಾಗೆ ಎಲ್ಲೋ ಬ್ಯುಸಿ ಇರ್ತಾರೆ ಅಂತ ನಾನು ಸುಮ್ಕಾದೆ. ನೋಡಿ, ಈ ಸಲ ನಾನು ಭರ್ಜರಿಯಾಗಿ ಆಕ್ಟಿಂಗ್ ಮಾಡ್ತೀನಿ. ಭರ್ಜರಿನೇ ಬಿಡಿ. ಈಗ ನನಗೆ ಏನಾರ ಕೊಡ್ತೀರಾ? ಏನು ಹೇಳ್ತಿದ್ಯಾ ನೀನು? ಮೊನ್ನೆ ನಡೆದಿದ್ದು ಶೂಟಿಂಗ, ನಾವೆಲ್ಲ ಬಂದ್ಬಿಟ್ಟು ಸೈನ್ ಹಾಕುದ್ವಲ್ಲ. ಮರ್ತೋಗ್ಬಿಟ್ಟಿದ್ದೆ. ನೀವೇ ಅಲ್ವಾ? ಸರಿ ಮರ್ತೇ ಹೋಗ್ಬಿಟ್ಟಿದ್ದೆ ನಾನಂತೂ. ಸ ಬನ್ನಿ. ಅವರು ಅವತ್ತು ಶೂಟಿಂಗ್ ಅಂತಲೇ ಹೇಳಿದ್ದು ನಮಗೆ. ಇದು ನಮ್ಮದು ಜೆರಾಕ್ಸ್ ಅಂಗಡಿ ಸರ್. ನೀವು ಆಕ್ಟರ್ಸ್ ಅಲ್ವಾ ನೀವು? ಅಯ್ಯೋಲೇ, ನಾವು ಯಾಕಲ್ಲ ಆಕ್ಟಿಂಗ್ ಮಾಡೋಣ? ನಮಗೆ ತಲೆಗಿಲೆ ಕೆಟ್ಟೈತೆ, ನಾವು ನೋಡ್ರೆ ಹೀರೋಗಳ ಥರ ಕಾಣಿಸ್ತಿದ್ದೀನ? ಅಯ್ಯೋ ನಿನ್ನ ಲೋ, ನಿಜವಾಗ್ಲೂ ಆಸ್ತಿ ರಿಜಿಸ್ಟ್ರೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಸೈನ್ ಹಾಕ್ಸಿ 47 ಲಕ್ಷ ರೂಪಾಯಿ ದೋಖ ಮಾಡವನೇ. ಏನು ಹೇಳ್ತಾ ಇದ್ದೀರಾ? 47 ಲಕ್ಷ ರೂಪಾಯಿ ದೋಖನಾ? ಅಯ್ಯೋ ರಾಮ ಸಾ, ನಾನೆಲ್ಲ ಫಿಲ್ಮ್ ಶೂಟಿಂಗು ಅಂತ ಅನ್ಕೊಂಡೆ ಸಾ. ಆಯಪ್ಪ ಬಂದ ಒಂದು 3 ದಿನದ ಮುಂಚೆ ಒಂದು ಹುಡುಗಿ ಹೆಸರು ಮರ್ತೋಗ್ಬಿಟ್ಟೆ ಸಾ. ಅವಳು ಒಂದ್ಸಲ ಬಂದಿದ್ಲು, ಮಕ್ಕ ಸರಿಯಾಗಿ ನೆನಪಿಲ್ಲ. ಆ ಅಪ್ಪನ ಮಾತ್ರ ಚೆನ್ನಾಗಿ ನೆನಪೈತೆ. ಬಂದ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿದ್ರು. ಏನು ಆ್ಯಕ್ಟಿಂಗು ಅಂದರೆ ನಿಮ್ಮ ಅಂಗಡಿ ಬೇಕಿತ್ತು ಕಣಪ್ಪ ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತ ಕೇಳಿದ್ರು. ಸರಿ ಆಯಿತು ಬಿಡು, ಆ್ಯಕ್ಟಿಂಗ್ ಮಾಡೋಕೆ ಅಂಗಡಿ ತಾನೇ ಬೇಕಿರೋದು, ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನು 2,000 ರೂಪಾಯಿ ಹೇಳ್ದೆ ಒಂದು ಗಂಟೆ ಆ್ಯಕ್ಟಿಂಗ್ ಒಂದಿದ್ದಕ್ಕೆ. ನಿನಗೂ 2,000 ರೂಪಾಯಿ ಕೊಡ್ತೀನಿ, ನೀನು ರಿಜಿಸ್ಟರ್ ಆಫೀಸ್ದಾರ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಕೇಳ್ದೆ. ಅಯ್ಯೋ ಬಿಡು, 2,000 ರೂಪಾಯಿ ಬರ್ತಲ್ಲ ಆ್ಯಕ್ಟಿಂಗ್ ಮಾಡೋದ್ರಾಗ ಏನು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಒಪ್ಕೊಂಡೆ. ಆಮೇಲೆ ಪೇಪರ್ ಗೀಪರೆಲ್ಲ ಅವನೇ ತಂದು ಮುಂದಕ್ಕೆ ಇಕ್ಕಿದ್ರ ಮೇಲೆ ಅವ್ರು ಬರ್ತಾರೆ, ಹಿಂಗೆ ಸೈನ್ ಹಾಕಿಸ್ಬಿಡ್ಬೇಕು, ಹಿಂಗೆ ಕಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ದೆ. ಅವ್ರು ಹೆಂಗೆ ಹೇಳಿದ್ರು ನಾನು ಹಂಗೇನೇ ಆ್ಯಕ್ಟಿಂಗ್ ಮಾಡಿದೆ ಸರ್. ಅದು ಬಿಟ್ಟು ನಾನು ಬೇರೆ ಯಾವ ಥರನೂ ನನಗೇನು ಗೊತ್ತೂ ಇಲ್ಲ, ನಾನೇನು ಬೇರೆ ಥರ ಆ್ಯಕ್ಟಿಂಗೂ ಏನೋ ಅದೇನೋ ಒಂಥರ ಮಾಡಲಿಲ್ಲ. ಆದರೆ ನಿಜವಾಗೂ ದೋಖ ಮಾಡೋ ಕಳ್ಳನ ಅವನು, ಈಗಲೇ ನನಗೆ ಗೊತ್ತಾಗ್ತಿರೋದು ಸಾ. ಅಯ್ಯಯ್ಯೋ ಶಿವನೇ, ಅಂದ್ರೆ ಎಲ್ರು ಹೇಳೋದು ನಿಜನೇನೆ. ಅವ್ನು ದೊಡ್ಡ ಮೋಸ ಮಾಡ್ಬಿಟ್ಟು ನಮಗೆ 47 ಲಕ್ಷ ರೂಪಾಯಿ ಹೋಗಿ. ಅದೆಲ್ಲ ಸರಿ, ಅವತ್ತು ನಮ್ಮದು ಮನೆ ಅಂತ ಹೇಳ್ಬಿಟ್ಟು ಅವ್ನು ಯಾವನ ಸೂಟು ಬುಟ್ಟು ಹಾಕೊಂಡು ಬಂದಿದ್ನಲ್ಲ, ಅವ್ನು ಯಾರು? ನಮ್ಮ ಪಕ್ಕದೂರನು
ಅವನು ನಾನೇ ಕರ್ಸಿದ್ದೆ 2,000 ರೂಪಾಯಿ ಕೊಟ್ಬಿಟ್ಟು ನೋಡ್ಲಾ ಆಕ್ಟಿಂಗ್ ಐತೆ ಬರ್ತೀಯನ್ಲ ಅಂತ ಕರೆದೆ. ಆಕ್ಟಿಂಗ್ ತಾನೇ ಬಂದು ಮಾಡ್ತೀನಿ ಬಿಡು ಅಂತ ಅಂದ. 2,000 ರೂಪಾಯಿ ಕೊಡ್ತೀನಿ ಮಾಡು ಅಂದಿದ್ದಕ್ಕೆ ಬಂದ. ಓನರ್ ಥರ ಆಕ್ಟಿಂಗ್ ಮಾಡಬೇಕು ಅಂತ ಆಯಪ್ಪನೇ ಹೇಳಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಓನರ್ ಥರ ಆಕ್ಟಿಂಗ್ ಮಾಡ್ದ, ಹೋದ. ಅಯ್ಯೋ 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 ಅಂದ್ರೆ ಅವನು ಕಳ್ಳನ ಮಗ ಅಂತ ಫಿಕ್ಸ್ ಆಯಿತು. ನಿಮ್ಗೇನಾದ್ರೂ ಯಪ್ಪ ಡೀಟೇಲ್ಸ್ ಏನಾರ ಹೇಳಿದ್ನಾ? ಅಂದರೆ ನಮ್ಮ ವಿಚಾರ ಬೇರೆ ವಿಚಾರ ಏನಾದ್ರು ನಿಮಗೆ ಡೀಟೇಲ್ಸ್ ಏನಾದರೂ ಗೊತ್ತಾಯ್ತಾ? ಏನಾದರೂ ಹೊಸಿನಾದ್ರೂ ಏನಾರ ಹೇಳಿದ್ನಾ? ಫೋನ್ ನಂಬರ್ ಕೊಟ್ಟು ಹೋಗಿದ್ದ ಫೋನ್ ಮಾಡ್ತೀನಿ ಅಂತ. ಫೋನ್ ಮಾಡ್ದೆ ಹಿಂಗೆ ಆಕ್ಟಿಂಗ್ ಮಾಡಬೇಕು ಹಿಂಗೆ ರೆಡಿಯಾಗಿ ಅಂತ ಹೇಳ್ದ. ಸರಿ ಆಯಿತು ಅಂತ ಒಪ್ಕೊಂಡು ಹಂಗೆ ರೆಡಿ ಆಗೋದು ಬಿಟ್ರೆ ನಾವಿನ್ನೇನು ಮಾಡಲಿಲ್ಲ ನಮ್ಗೇನು ನನಗೆ 4,000 ಅವ್ನಿಗೆ 2,000 6,000 ರೂಪಾಯಿನಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟ ಅಲ್ಗೂ ನಾನು ಕೇಳಿದೆ ಕ್ಯಾಮ್ರಾನೇ ಇಲ್ವಲ್ಲ ನೀವು ಹೆಂಗೆ ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಪೆನ್ ಒಳಗಡೆ ಕ್ಯಾಮ್ರಾ ಇಟ್ಕೊಂಡು ಆಕ್ಟಿಂಗ್ ಮಾಡ್ತಿದ್ದೀವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ದೆ ನಮಗೆ ಫಿಲಮ್ ಬಗ್ಗೆ ಪಿಕ್ಚರ್ ಬಗ್ಗೆ ಗೊತ್ತಾಗಕ್ಕಿಲ್ಲ ಅಲ್ಗೂ ಎಲ್ಲ ಶೂಟಿಂಗ್ ಮುಗಿದ್ಮೇಲೆ ಫೋನ್ ಹಾಕ್ದೆ ಯಾವ ಫಿಲಮಾಗಿ ಬರ್ತೀವಿ ನಾವು ಹೆಸ್ರನ್ನ ಹೇಳು ಅಂದರೆ ಅದು ಏನೋನಪ್ಪ ಹೇಳ್ದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಫಿಲಮಾಗಿ ಬರ್ತೀಯಾ ಬಂದಾಗ ನಿನಗೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಹಂಗೆ ಕೊಟ್ಟು ಮಾಡ್ದ ಫೋನ. ಸರಿ ಬಿಡು ಅಂತ ಸುಮ್ಕದೆ 2 ದಿನ ಬಿಟ್ಕೊಂಡು ತಿರುಗಿ ಮಾಡಿದ್ದಕ್ಕೆ ಸ್ವಿಚ್ ಆಪು ಇಲ್ಲಿ ಗಂಟ ಸ್ವಿಚ್ ಆಪು. ಏನು ಮಾಡನಿ ನನಗೇನಾಗಬೇಕು ಬಿಡು ಪಿಕ್ಚರ್ ಬಂದಾಗ ನೋಡ್ಕೊಳ್ಳನಿ ಅಂತ ನಾನು ಸುಮ್ಕ ಆಗ್ಬಿಟ್ಟೆ ಅಯ್ಯೋ ರಾಮ, ಹಂಗಾರ ನಮಗೆ ದೋಖ ಹಾಕ್ಬಿಟ್ಟು ಕಳ್ಳನ ಮಗ ಹೊಂಟೋಗ್ಬಿಟ್ಟವನೇ ಅನ್ನು ಎಲ್ಲ ಮೋಸ ಹಾಕಿ. ಅಯ್ಯಯ್ಯೋ ನಮ್ಮ ಅಪ್ಪಂದು 10 ಲಕ್ಷ ಹೋಯ್ತೆ, ನಮ್ಮ ಅಪ್ಪಂದು ಹೋಯ್ತೆ 10 ಲಕ್ಷ ಹೋಗಿ ಹಾಕ್ಸ್ಕೊಬಿಡ್ತೆ. ಏನಪ್ಪ ಮಾಡನಿ 10 ಲಕ್ಷ ರೂಪಾಯಿ ಹೋಯ್ತಲ್ಲಪ್ಪೋ ಯಪ್ಪ, 10 ಲಕ್ಷ ರೂಪಾಯಿ ಹೋಯ್ತಲ್ಲಪ್ಪೋ. ಅಯ್ಯಯ್ಯೋ ಮಗನೇ, ಅಯ್ಯಪ್ಪನ ಫೋಟೋ ಗಿಟ್ಟ ಏನಾರ ಮಾಡಿಕೊಂಡಿದ್ಯನ್ಲ? ನಾನೇನು ಕಮ್ಮ ಮಾಡಿಕೊಳ್ಳೆ ಅಪ್ಪನ ಫೋಟೋನ. ಅಪ್ಪನ ಹೆಸರು ಸಮೇತ ನಿಜ ಹೇಳೋನಿ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ನನ್ನ ಹತ್ರ ಒಂದು ಫೋಟೋನೂ ಇಲ್ಲ ಕಣಮ್ಮ ಒಂದು. ಈಗ ಏನು ಮಾಡೋದು ಎತ್ತು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ಏನು ಮಾಡೋದು? ಹಾಂ ಈಗ ನಮ್ಮ ದುಡ್ಡೆಲ್ಲ ಹೊಗೆ ಹಾಕ್ಸ್ಕೊಂಡಂಗೆ ಏನಿಯ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಂತ ಉತ್ತರ ಕೊಡ್ತೀಯಾ? ದುಡ್ಡೆಲ್ಲ ನಾವು ಆನ್ಲೈನಾಗ ಕೊಡಬೇಕಿತ್ತು ಕಣಮ್ಮ. ಹೋಗಿ ನಾವು ಹಂಗೇನೇನಿಯ ಕೈ ಕೊಟ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ರಿಜಿಸ್ಟ್ರು ಮಾಡ್ತಾವ್ರೆ ಅಂತ ಅಂದ್ಕೊಂಡು ನಂಬುದ್ವಲ್ಲ, ನಮಗೆ ತಪ್ಪು. ಎಲ್ಲ ಆಕ್ಟಿಂಗ್ ಥರ ಮಾಡಿಬಿಟ್ಟು ಪ್ರೀ ಪ್ಲಾನ್ ಮಾಡಿಬಿಟ್ಟು ನಮ್ಮನ್ನು ಮುಳುಗಿಸ್ಬಿಟ್ಟವ್ರೆ ಕಣಮ್ಮ ಅವನು. ನಮ್ಮನ್ನು ನಂಬಿಟ್ಟು ಆಶಾಗಿ ಇದ್ಕೊಂಡ್ಲು ನಾವು ತೋಪಾದ್ವಿ. ಅಯ್ಯೋ ರೀ, ನನಗೆ ಕಾಸು ಬೇಕೇ ಬೇಕು 10 ಲಕ್ಷ. ನಮ್ಮಪ್ಪ ಪೇಷಂಟ್ ಆಗೋಗ್ಬಿಟ್ಟವನೇ ರೀ. ನಮ್ಮಪ್ಪ ಬಾಯ್ ಬಡ್ಕೊಂಡು ಸತ್ತೋಯ್ತಾನೆ ಅಷ್ಟೇ. ಇನ್ನೊಂದ್ಸಲ ಏನಾದ್ರೂ ನಾವು ಹಿಂಗೆ ಮಾಡ್ಬಿಟ್ರೆ ದುಡ್ಡಿಲ್ಲ ಅಂತ ಹೋಗಿ ಹೇಳ್ಬಿಟ್ರೆ ನಮ್ಮಪ್ಪ ಬದುಕಿರಕ್ಕಿಲ್ಲ, ಸತ್ತೋಯ್ತಾನೆ ಅಷ್ಟೇ. ದಯವಿಟ್ಟು ನಮ್ಮ ಅಪ್ಪನ ಉಳಿಸ್ಕೊಳಕ್ಕೆ 10 ಲಕ್ಷ ರೂಪಾಯಿ ಅರೇಂಜ್ ಮಾಡಿಕೊಟ್ಬಿಡಿ. ನಮ್ಮ ಅಪ್ಪನ ಅಕೌಂಟ್ 10 ಲಕ್ಷ ರೂಪಾಯಿ ಬೀಳ ಗಂಟನೂ ನಮ್ಮ ಅಪ್ಪ ಇನ್ನು ಎದ್ದೊಳಕಿಲ್ಲ ಮ್ಯಾಲೆ ಇರೋ ನಮ್ಮ ಅಪ್ಪ ಒಬ್ಬನೇನಿಯ. ದಯವಿಟ್ಟು ನಮ್ಮ ಅಪ್ಪನ ಉಳಿಸ್ಕೊಟ್ಬಿಡಿ. ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇಲ್ಲಿ ನಮ್ದೇನಿ ಅವ್ರದ್ದು 100 ಬಾಗ್ಲಾಗೈತೆ. 10 ಲಕ್ಷ ಅಂತ 10 ಲಕ್ಷ ಬಿತ್ರಿ. 37 ಲಕ್ಷ ರೂಪಾಯಿ ನಮ್ದು ಹೋಗೈತೆ. ಮುಚ್ಕೊಂಡು ಕೂತ್ಕ. ಅಲ್ಲಿನ ಮನೆನ ಬಿಲ್ಡಪ್ ಕೊಡ್ತಾ ಇದ್ದೆ, ಹೋಗ ಬಿಲ್ಡಪ್ ನೇನೆ ತಕ ಹೋಗು. ಉರ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಳೆ. ಅಯ್ಯೋ ಹೆಂಗಪ್ಪ ಇವಾಗ ಉತ್ತರ ಕೊಡ್ಲಿ? ನಮ್ಗೆ ಹೆಂಗಪ್ಪ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡೋದು? ಹಾಶನ್ ಕೈಗನ ಕೊಟ್ಟಿದ್ರೆ ಉಳಿಯೋದೋ ಏನೋ. ಮಗ ಉಂಡೆ ನಮ್ಮನೆ ನಮಗೆ ತಿರುಪ್ತಿ ನಮ್ಮನೆ ಬಿಡು. ನಮಗೆ ಸರಿಯಾಗಿ ತಿರುಪ್ತಿ ನಾಮ ಆಗೋಗ್ಬಿಟ್ಟೈತೆ ನಮ್ಗಂತೂ. ಈಗಿನ್ನೇನು ಮಾಡೋ ಪರಿಸ್ಥಿತಿನಾಗಿಲ್ಲ. ನಡಿ ಆಯ್ತು ನಡಿ ಹೋಗೋಣ, ಮುಗೀತು ನಡಿ. ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅವನ ಹೆಸರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಫೋನ್ ನಂಬರ್ ಸಮೇತನೂ ಎಲ್ಲನೂ ಸ್ವಿಚ್ ಆಫ್ ಆಗೈತೆ. ಇನ್ನು ಅವರು ಹುಡುಕೊಡಲ್ಲ ಕಣಮ್ಮ. ಅಂತೂ ನಮ್ಮ ಮೇಲೆ ನಾವೇ ಮಣ್ಣು ಇಕ್ಕೊಂಡ್ವಿ. ಇನ್ನು ಅಷ್ಟೇ ಮುಗೀತು ಕತೆ. ಎಲ್ಲ ಮುಳುಗಿಸ್ತಾರೆ ನಮ್ಮನ್ನಂತೂ. ಯಾರು ನಮ್ಮನ್ನು ಉದ್ಧಾರ ಮಾಡೋರು ಇಲ್ವೇ ಇಲ್ಲ ಬಿಡು.